ಬಹುಶಃ ಈ ರಾಜ್ಯದ ಇತಿಹಾಸದಲ್ಲಿ ಈ ಥರ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಅಂತ ನನಗನ್ಸುತ್ತೆ. ಆ ಕಾನ್ಸೆಪ್ಟೇ ಭಾಳ ಚೆನ್ನಾಗಿದೆ. ಕರುನಾಡ ಸುಧಾರಕರು, ಅದರೊಳಗೆ ಇಲ್ಲಿವರೆಗೂ ಯಾರು ಕರ್ನಾಟಕವನ್ನು ಸುಧಾರಿಸಿದ್ರು ಅವ್ರ ಬಗ್ಗೆ ತಿಳ್ಕೊಬೋದು. ಹಾಗೂ ಅದು ಒಂದು ಇನ್ಸ್ಪಿರೇಷನ್. ಮುಂದೆ ಯಾರ್ಯಾರು ಇನ್ಸ್ಪಿರೇಷನಲ್ ನಾಯಕರು ಆಗಬೇಕು ಅಂತ ಇದ್ದಾರೆ ಅವರಿಗೆಲ್ಲ ಒಂದು ದಿಶೆ ಕೊಟ್ಟಂಗಿದೆ. ಇದೊಂದು ವಿಭಿನ್ನ ಪ್ರಯತ್ನ ಕರ್ನಾಟಕ ಟಿ ವಿಯಿಂದ, ಶಿವಕುಮಾರ್ ಅವರಿಂದ ಏನಾಗಿದೆ, ಇದು ಭಾಗಶಃ ಬಹಳಷ್ಟು ದಿನಗಳ ನಂತರ ಕೂಡ ಇದು ಒಳ್ಳೆ ರೀತಿಯಲ್ಲಿ ಇದು ಕಾಣುತ್ತೆ ಅನ್ನುವಂಥ ಒಂದು ಅಭಿಪ್ರಾಯ ನಾನು. ಇತ್ತೀಚೆಗೆ ಯುವ ಪೀಳಿಗೆಯಲ್ಲಿ ಕನ್ನಡ ಬಳಕೆ ಬೆಳೆಸುವಂಥದ್ದು ಕಡಿಮೆ ಆಗ್ತಿದೆ, ಅಂಥವ್ರಿಗೆ ಏನು ಹೇಳ್ತೀರಾ? ಈಗ ಪ್ರತಿಯೊಬ್ಬ ಕನ್ನಡಿಗ ತಮ್ಮ ಮನೆಯಲ್ಲಿ ಅಚ್ಚುಕಟ್ಟಾಗಿ ಕನ್ನಡ ಮಾತಾಡ್ಬಿಟ್ರೆ ಅಷ್ಟು ಸಾಕು. ನಮ್ಮ ಮಕ್ಕಳು ಕನ್ನಡ ಕಲ್ತ್ಕೊಂಡು ಮುಂದೆ ಕನ್ನಡ ಉಳಿಸ್ಕೊಂಡು ಬಳಸ್ಕೊಂಡು ಹೋಗ್ತಾರೆ. ಅದನ್ನು ಶೋಕೇಸ್ ಮಾಡಿಕೊಂಡು ಮಾಡೋ ಅಂಥ ಅಗತ್ಯ ಇಲ್ಲ. ಕನ್ನಡ ಉಳಿಸಿ ಅನ್ನುವಂಥ ಒಂದು ಪ್ರಯೋಗಕ್ಕೆ ಅಥವಾ ಒಂದು ಪ್ರೋಸೆಸ್ಗೆ ಅಥವಾ ಪ್ರೊಟೆಸ್ಟ್ಗೆ ಕೈ ಹಾಕಬೇಕು ಅಂದರೆ ಅದೇ ಒಂದು ವಿಪರ್ಯಾಸದ ಒಂದು ಭಾಗ ಅಂತ ನನಗನ್ಸುತ್ತೆ. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಕನ್ನಡ ಕಲಿಸ್ಬಿಟ್ರೆ ಇನ್ನೇನೂ ತೊಂದರೆ ಇಲ್ಲ ಅಂತ ನನ್ನ ಭಾವನೆ. ಸರ್, ಕರುನಾಡಲ್ಲಿ ಇನ್ನೂ ಯಾವ ಸುಧಾರಣೆಗಳು ಆಗಬೇಕು? ನನ್ನ ವಿಚಾರದಲ್ಲಿ ಇಂಡಿಯಾ ಟುಡೇ ಈಸ್ ಅ ಕಂಟ್ರಿ ಆಫ್ ಯೂತ್. ಆದರೆ ಸ್ವಲ್ಪ ಯೂತ್ ಯಾರು ಯುವಜನತೆ ಏನಿದೆ ಅವರು ದೇಶದ ಬಗ್ಗೆ ಆಗಲಿ ಅಥವಾ ರಾಜ್ಯದ ಬಗ್ಗೆ ಆಗಲಿ ಸ್ವಲ್ಪ ದೂರ ಸರಿದಿದ್ದಾರೆ ಅನ್ನುವಂಥ ನನ್ನ ಭಾವನೆ. ಅವರನ್ನು ವಾಪಸ್ಸು ಮೇನ್ ಚಾನಲ್ ತೊಗೊಂಬಂದು ರಾಷ್ಟ್ರೀಯತೆ ಹಾಗೂ ಕರ್ನಾಟಕದ ಬಗ್ಗೆ ಇರುವಂಥ ಹಿರಿಮೆಯನ್ನು ಅವರು ಬೆಳೆಸ್ಕೊಂಡಿದ್ದೇ ಆದಲ್ಲಿ ಬಹುಶಃ ಸುಧಾರಣೆ ಅನ್ನೋದು ಆಟೋಮೆಟಿಕ್ಕಾಗಿ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.